ಬೆಳ್ಳಂಬೆಳಗ್ಗೆ ಮತ್ತೊಮ್ಮೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಕಂಡಿದೆ ವೀಕ್ಷಕರೇ. ಹೌದು, ಇವತ್ತು ಕೂಡ ಬಂಗಾರ ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಆಗ್ತಾ ಇದೆ. ನೀವು ಕೂಡ ಏನಾದ್ರೂ ಬಂಗಾರ ಬೆಳ್ಳಿ ಆಭರಣ ಒಡವೆ ಮಾಡ್ಸೋಕೆ ಪ್ಲಾನ್ ಮಾಡ್ತಾ ಇದ್ರೆ ಈಗ ಖರೀದಿ ಮಾಡ್ಬೇಕಾ ಬೇಡವಾ? ಎದಕ್ಕಂದ್ರೆ ಮತ್ತಷ್ಟು ಇಳಿಕೆ ಆಗುತ್ತಾ ಬಂಗಾರದ ಬೆಲೆ. ಮತ್ತೆ ನಾಳೆಯಿಂದ ಕರ್ನಾಟಕದಲ್ಲಿ ಬಂಗಾರದ ಬೆಲೆ ಏನಾಗಬಹುದು ಅಂದ್ರೆ ವೀಕ್ಷಕರೇ, ಬಂಗಾರದ ಮೇಲೆ ಕೇಂದ್ರ ಸರ್ಕಾರದ ಹೊಸ ನಿಯಮಗಳೇನು, ಮತ್ತೆ ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರದು ವೀಕ್ಷಕರೇ. ಇನ್ನು ಬಂಗಾರವನ್ನ ಕಡಿಮೆ ಬೆಲೆಗೆ ಯಾವ ತರ ನೀವು ಖರೀದಿ ಮಾಡಬಹುದು ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನ ನಾವು ಕೊಟ್ಟಿದ್ದೇವೆ. ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ, ವಿಡಿಯೋನ ಸ್ಕಿಪ್ ಮಾಡಲೇಬೇಡಿ ವೀಕ್ಷಕರೇ. ಬಂಗಾರ ಮಾತ್ರ ಅಲ್ಲ, ಬೆಳ್ಳಿ ಬೆಲೆ ಕೂಡ ಸಾರ್ವಕಾಲಿಕ ಕುಸಿತ ಇಲ್ಲಿ ಕಂಡಿರುವಂತದ್ದು. ಬಂಗಾರ ಬೆಳ್ಳಿ ಹೊಸದಾಗಿ ಖರೀದಿ ಮಾಡೋರಿಗೆ ಒಂದು ಸೂಪರ್ ಚಾನ್ಸ್, ಅಂದ್ರೆ ಸುವರ್ಣ ಅವಕಾಶ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ವೀಕ್ಷಕರೇ. ನೀವು ಕೂಡ ಬಂಗಾರ ಬೆಳ್ಳಿ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ಬಂಗಾರ ಈಗಾಗಲೇ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ, ಇನ್ನಷ್ಟು ಇಳಿಕೆ ಆಗ್ಬೇಕು, 1 ಲಕ್ಷ ರೂಪಾಯಿ ಒಳಗಡೆ ಬರಬೇಕು ಅಂತ ನಿಮಗೆ ಅನಿಸ್ತಾ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಆಸೆ ನೀವು ಲೈಕ್ ಮೂಲಕ ತೋರಿಸಬಹುದು. ನೋಡೋಣ ಎಷ್ಟು ಜನ ವಿಡಿಯೋಗೆ ಲೈಕ್ ಮಾಡ್ತಾರೆ, ಅಷ್ಟು ಜನ ಬಂಗಾರ ಬೆಲೆ ಕಡಿಮೆ ಆಗ್ಬೇಕು ಅಂತ ವಿಚಾರ ಮಾಡ್ತಾ ಇರ್ತಾರೆ ಅಂತ ಅರ್ಥ. ಇನ್ನು ವೀಕ್ಷಕರೇ, ನಿಮಗೆ ಒಂದು ಪ್ರಶ್ನೆ ಕೇಳ್ತೀವಿ, ಆ ಪ್ರಶ್ನೆಗೆ ದಯವಿಟ್ಟು ಎಲ್ಲರೂ ಕೂಡ ಉತ್ತರವನ್ನ ಕಮೆಂಟ್ ಅಲ್ಲಿ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಬಂಗಾರವನ್ನ ಸುಲಭವಾಗಿ ಖರೀದಿ ಮಾಡಿದಂತಾಗಬೇಕು. ಆ ಒಂದು ಬೆಲೆ ನಮಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಕಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೇವೆ. ನಿಮ್ಮ ಕಮೆಂಟ್ ಓದಿ ಅದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ ವೀಕ್ಷಕರೇ. ಬನ್ನಿ ಎಲ್ಲರೂ ಕೂಡ ಕಮೆಂಟ್ ಮಾಡೋಣ, ನೋಡೋಣ ಎಷ್ಟು ಜನ ಏನು ಕಮೆಂಟ್ ಮಾಡ್ತಾರೆ ಅಂತ. ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಬನ್ನಿ ವೀಕ್ಷಕರೇ, ಮೊದಲಿಗೆ ಬಂಗಾರದ ಬೆಲೆ ಎದಕ್ಕೆ ಏರಿಕೆ ಆಗ್ತಾ ಇದೆ, ಎದಕ್ಕೆ ಇಳಿಕೆ ಆಗ್ತಾ ಇದೆ, ಬೆಳ್ಳಿ ಬೆಲೆ ಎದಕ್ಕೆ ಇಳಿಕೆ ಆಗ್ತಾ ಇದೆ, ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಮತ್ತಷ್ಟು ಇಳಿಕೆ ಆಗುತ್ತಾ, ಮತ್ತೆ ಏರಿಕೆ ಆಗುತ್ತಾ, ಈಗ ಖರೀದಿ ಮಾಡಬೇಕಾ ಬೇಡವಾ, ಪ್ರತಿಯೊಂದು ನಿಮ್ಮ ಪ್ರಶ್ನೆಗೂ ಕೂಡ ಉತ್ತರ ನಾವು ಕೊಡಲಿದ್ದೇವೆ. ಈಗ ವೀಕ್ಷಕರೇ, ಭಾರತದಲ್ಲಿ ಕರ್ನಾಟಕದಲ್ಲಿ ಮದುವೆ ಸೀಸನ್ ಕೂಡ ಪ್ರಾರಂಭವಾಗ್ತಾ ಇದೆ. ಈಗಾಗಲೇ ಪ್ರತಿಯೊಬ್ಬರು ಕೂಡ ಬಂಗಾರದ ಬೆಲೆ ಇಳಿಕೆ ಆಗ್ತಾ ಇದ್ದಂತೆ ಅಂಗಡಿಗಳಿಗೆ ಮುಗಿ ಬೀಳ್ತಾ ಇದ್ದಾರೆ. ಆದ್ರೆ ಮರುದಿನ ಮತ್ತೆ ಬಂಗಾರ ಬೆಲೆ ಇಳಿಕೆ ಆಗೋದ್ರ ಮೂಲಕ ಮೊದಲೇ ಖರೀದಿ ಮಾಡೋರಿಗೆ ಶಾಕ್ ಕೊಡ್ತಾ ಇದೆ. ಹೊಸದಾಗಿ ಖರೀದಿ ಮಾಡೋರಿಗೆ ಒಂದು ಸುವರ್ಣ ಅವಕಾಶ ಕೂಡ ಕೊಡ್ತಾ ಇದೆ, ಒಂದು ಚಿನ್ನದಂತ ಅವಕಾಶ ಕೂಡ ಕೊಡ್ತಾ ಇದೆ. ವೀಕ್ಷಕರೇ, ಮೊದಲಿಗೆ ನಾವು ಬೆಳ್ಳಿಯಿಂದ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಳ್ಳಿ ಜನವರಿ ತಿಂಗಳಲ್ಲಿ 4,20,000 ರೂಪಾಯಿ ತನಕ ಹೋಗಿತ್ತು. ಆದ್ರೆ ವೀಕ್ಷಕರೇ, ಮೊನ್ನೆ ಬರೋಬ್ಬರಿ ಇಲ್ಲಿ 2,02,000 ರೂಪಾಯಿಗೆ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಆಗಿದೆ. ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಲೈವ್ ಆಗಿ ಚಾರ್ಟ್ ನೋಡ್ತಾ ಇರಬಹುದು. ನಾವೇನು ಕೂಡ ಇಲ್ಲಿ ಗಾಳಿ ಸುದ್ದಿಯಾಗಿ ಮಾತಾಡ್ತಾ ಇಲ್ಲ, ನಾವು ನಿಮಗೆ ವಿತ್ ಸಾಕ್ಷಿ ಪ್ರೂಫ್ ಆಗಿ ಲೈವ್ ಆಗಿ ಸಿಲ್ವರ್ ಚಾರ್ಟ್ ಕೂಡ ತೋರಿಸ್ತಾ ಇದ್ದೇವೆ. ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬೆಳ್ಳಿ ಫ್ಯೂಚರ್ ವ್ಯಾಲ್ಯೂ ಧಬಾಕ್ ಅಂತ ಕೆಳಗಡೆ, ಢಮಾರ್ ಅಂತ ಕೆಳಗಡೆ ಬಿದ್ದಿದೆ ಅಂತಾನೆ ಹೇಳ್ಬೋದು. 2,02,000 ರೂಪಾಯಿ ತನಕ ಬಂದು 2,25,000, 2,30,000 ರೂಪಾಯಿ ಅಂತ ಈಗ ಟ್ರೇಡ್ ಆಗ್ತಾ ಇದೆ. ಆದ್ರೂ ಕೂಡ ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಬೆಳ್ಳಿ 1,80,000 ರೂಪಾಯಿ ತನಕ ಬರಬಹುದು, ಅದಕ್ಕಿಂತ ಕೆಳಗೆ ಬರೋದಿಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಬೆಳ್ಳಿ ಖರೀದಿ ಮಾಡ್ಬೇಕಾ ಬೇಡವಾ? ವೀಕ್ಷಕರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳೋದಾದ್ರೆ ಈಗಾಗಲೇ 3,30,000 ರೂಪಾಯಿ ಇತ್ತು ಫೆಬ್ರವರಿ ತಿಂಗಳಲ್ಲಿ. ಆದ್ರೆ ಮಾರ್ಚ್ ತಿಂಗಳಲ್ಲಿ 2,30,000, 2,40,000 ರೂಪಾಯಿ ಆಸುಪಾಸಿನಲ್ಲಿ ಟ್ರೇಡ್ ಆಗ್ತಾ ಇದೆ. ಇದು ಒಂದು ಭರ್ಜರಿ ಇಳಿಕೆ ಅಂತ ಹೇಳ್ಬಹುದು. ಒಂದು ವಾರದಲ್ಲಿ 70,000-80,000 ರೂಪಾಯಿ ಇಳಿಕೆ ಆದ್ರೆ ಒಂದು ಚಾನ್ಸ್ ಅಂತಾನು ಕೂಡ ಇಲ್ಲಿ ನಾವು ಹೇಳಲಾಗುತ್ತೆ ವೀಕ್ಷಕರೇ. ಹೀಗಾಗಿ ಯಾವಾಗ ಬೆಲೆ ಕಡಿಮೆ ಆಗುತ್ತೆ ಅವಾಗ ಸ್ವಲ್ಪ ಖರೀದಿ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತಾನು ಕೂಡ ಇಲ್ಲಿ ತಜ್ಞರು ಹೇಳ್ತಾರೆ. ಆದ್ರೆ ವೀಕ್ಷಕರೇ, ಒಮ್ಮೆ ಬಾರಿ ಎಲ್ಲವನ್ನು ಕೂಡ ಖರೀದಿ ಮಾಡಬೇಡಿ. ಯಾಕಂದ್ರೆ ವೀಕ್ಷಕರೇ, ಬೆಳ್ಳಿ ತುಂಬಾ ವೊಲಿಟೋಲಿಟಿ ಇದೆ, ಒಮ್ಮೆಕ್ಕೆಲೆ ಏರಿಕೆ ಆಗುತ್ತೆ, ಒಮ್ಮೆಕ್ಕೆಲೆ ಬೀಳ್ತಾ ಇದೆ, ಧಬಾಕ್ ಅಂತ ಕ್ರಾಶ್ ಕೂಡ ಆಗ್ತಾ ಇದೆ. ನೀವು ಕೂಡ ಸ್ಕ್ರೀನ್ ಮೇಲೆ ಚಾರ್ಟ್ ನೋಡಿರ್ಬೋದು. ಈಗ ವೀಕ್ಷಕರೇ, ನೀವೇನಾದ್ರೂ ಬೆಳ್ಳಿ ಆಭರಣ, ಬೆಳ್ಳಿ ಫಿಸಿಕಲ್ ಖರೀದಿ ಮಾಡ್ತೀರಾ ಅಂದ್ರೆ ಅಂಗಡಿಗಳಲ್ಲಿ ಬೆಳ್ಳಿ 1 ಕೆಜಿಗೆ 2,35,000 ರೂಪಾಯಿ ಹತ್ರ ಟ್ರೇಡ್ ಆಗ್ತಾ ಇದೆ. 1 ಕೆಜಿ ಬೆಳ್ಳಿ ಬೆಲೆ 2,35,000, 2,40,000 ರೂಪಾಯಿ ಹತ್ರ ಬರ್ತಾ ಇದೆ ಅಂತಾನೆ ಹೇಳ್ಬಹುದು. ಈಗ ಬನ್ನಿ ವೀಕ್ಷಕರೇ, ಬಂಗಾರದ ಬೆಲೆ ಬಗ್ಗೆ ಮಾತಾಡೋಣ. ಬಂಗಾರ ಖರೀದಿ ಮಾಡುವಾಗ ಯಾವ ಬಂಗಾರ ಬೆಸ್ಟ್ ಇರುತ್ತೆ? 18 ಕ್ಯಾರೆಟ್ ತಗೋಬೇಕಾ, 22 ಕ್ಯಾರೆಟ್ ತಗೋಬೇಕಾ, 24 ಕ್ಯಾರೆಟ್ ತಗೋಬೇಕಾ? ಇನ್ನು ಕೇಂದ್ರ ಸರ್ಕಾರದ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೊಸ ನಿಯಮಗಳೇನು ಬಂಗಾರದ ಮೇಲೆ? ಇನ್ನು ಮುಖ್ಯವಾಗಿ ಬಂಗಾರವನ್ನ ಕಡಿಮೆ ಬೆಲೆಗೆ ಯಾವ ತರ ಖರೀದಿ ಮಾಡಬಹುದು? ಇನ್ನು ಬಂಗಾರ ಈಗ ಖರೀದಿ ಮಾಡಬೇಕಾ, ಮತ್ತಷ್ಟು ಇಳಿಕೆ ಆಗುತ್ತಾ, ಮತ್ತೆ ಏರಿಕೆ ಆಗುತ್ತಾ, ಮತ್ತೆ ಬಂಗಾರದ ಬೆಲೆ ಹೇಗೆ ಏರಿಕೆ ಇಳಿಕೆ ಆಗುತ್ತೆ, ಎಲ್ಲ ಕೂಡ ಇದೇ ಒಂದು 3-4 ನಿಮಿಷದಲ್ಲಿ ನಿಮಗೆ ಮಾಹಿತಿ ಕೊಡಲಿದ್ದೇವೆ. ಸೊ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ವಿಡಿಯೋನ ಸ್ಕಿಪ್ ಮಾಡಲೇಬೇಡಿ ವೀಕ್ಷಕರೇ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾವು ಕಾಯ್ತಾ ಇದ್ದೇವೆ. ನಿಮ್ಮ ಕಮೆಂಟ್ಗೆ ನಾವು ರಿಪ್ಲೈ ಕೂಡ ಮಾಡಲಿದ್ದೇವೆ. ಮತ್ತೆ
ಮತ್ತೆ ವಿಡಿಯೋಗೆ ಲೈಕ್ ಮಾಡಿ. ಮೊದಲಿಗೆ ವೀಕ್ಷಕರೇ, 18 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ ಭರ್ಜರಿ ಇಳಿಕೆ ಕಂಡಿದೆ. ಮೂರನೇ ದಿನವೂ ಕೂಡ ಬೆಳ್ಳಂಬೆಳಗ್ಗೆ ಮಾರ್ಕೆಟ್ ಓಪನ್ ಆಗ್ತಾ ಇದ್ದಂತೆ ಇಳಿಕೆ ಕಂಡಿದೆ. ಇವತ್ತು ಕೂಡ ಬಂಗಾರದ ಒಡವೆ ಆಭರಣ ಮಾಡಿಸೋರ್ಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಹೌದು ವೀಕ್ಷಕರೇ, ಮತ್ತೆ 280 ರೂಪಾಯಿ 10 ಗ್ರಾಮ್ ಮೇಲೆ ಇಳಿಕೆ ಆಗಿದೆ ಮತ್ತು 100 ಗ್ರಾಮ್ ಮೇಲೆ ಮತ್ತೆ 2800 ರೂಪಾಯಿ ಇಳಿಕೆ ಆಗಿದೆ ಅಂತಾನೆ ಹೇಳ್ಬಹುದು. ನಿನ್ನೆ ವೀಕ್ಷಕರೇ 1,07,470 ರೂಪಾಯಿ ಇದ್ದ 10 ಗ್ರಾಮ್ 18 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು 1,07,190 ರೂಪಾಯಿ ಆಗಿದೆ. ಆದ್ರೆ ವೀಕ್ಷಕರೇ, ನಾಳೆ ಮತ್ತಷ್ಟು ಇಳಿಕೆ ಆಗೋ ಮುನ್ಸೂಚನೆ ಕಾಣ್ತಾ ಇದೆ. ಎದಕ್ಕಂದ್ರೆ ಕಳೆದ ಒಂದು ವಾರದಿಂದ ಬಂಗಾರ ಕೆಳಗಡೆ ಸಾಗ್ತಾ ಇದೆ. ಇದು ಹೋದ ವಾರ 1,12,000 1,15,000 ರೂಪಾಯಿ ತನಕ ಬಂದಿತ್ತು. ಆದ್ರೆ ಈ ವಾರ 1,07,000 ರೂಪಾಯಿ ಹತ್ರ 8,000 ರಿಂದ 9,000 ರೂಪಾಯಿ ಈ ವಾರವೂ ಕೂಡ ಇಳಿಕೆ ಕಾಣ್ತಾ ಇದೆ 18 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು ವೀಕ್ಷಕರೇ, ತುಂಬಾ ಜನ ಪ್ರಶ್ನೆ ಮಾಡ್ತಾರೆ. ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಕೂಡ ಈಗ ಕೊಡಲಿದ್ದೇವೆ. 18 ಕ್ಯಾರೆಟ್ ಚಿನ್ನ ತಗೋಬೇಕಾ, 22 ಕ್ಯಾರೆಟ್ ಚಿನ್ನ ತಗೋಬೇಕಾ? ಬಂಗಾರ ಖರೀದಿ ಮಾಡುವಾಗ ಸ್ವಲ್ಪ ಮೋಸ ಹೋದ್ರೂ ಕೂಡ ದೊಡ್ಡ ನಷ್ಟವೇ ಆಗುತ್ತೆ ವೀಕ್ಷಕರೇ. ಹಾಗಾದ್ರೆ ಯಾವ ತಪ್ಪು ಮಾಡಬಾರ್ದು, ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರ್ದು ಮತ್ತು ಯಾವ ಬಂಗಾರ ಬೆಸ್ಟ್ ಇರುತ್ತೆ? ಮೊದಲಿಗೆ ವೀಕ್ಷಕರೇ, ನೀವು ಹಾಲ್ ಮಾರ್ಕ್ ಇಲ್ಲದೆ ಬಂಗಾರ ತಗೋತಾ ಇದ್ರೆ ಅದನ್ನ ಇವತ್ತಿನಿಂದಲೇ ನಿಲ್ಲಿಸಿ. ಎದಕ್ಕಂದ್ರೆ ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ಇದ್ರೆ ನಿಮ್ಮ ಹತ್ತಿರ ಆ ಬಂಗಾರಕ್ಕೆ ಯಾರು ಕೂಡ ಗ್ಯಾರಂಟಿ ಕೊಡೋದಿಲ್ಲ. ಅದು ಬಂಗಾರವೋ ಅಥವಾ ಬಂಗಾರದ ಒಳಗಡೆ ಏನಾದ್ರೂ ಮಿಶ್ರಣ ಇದೆಯೋ ಅದು ನಿಮಗೂ ಕೂಡ ಗೊತ್ತಿರಲ್ಲ. ಅದನ್ನ ಕರಗಿಸಿದ ಮೇಲೆ ಗೊತ್ತಾಗುತ್ತೆ. ಸೊ ವೀಕ್ಷಕರೇ, ನೀವು ಬಂಗಾರ ಖರೀದಿ ಮಾಡುವಾಗ ಹಾಲ್ ಮಾರ್ಕ್ ಇರದೇ ಇರೋ ಬಂಗಾರ ತಗೊಂಡ್ರೆ ಅವಾಗ ನಿಮ್ಮ ಒಂದು ಬಂಗಾರಕ್ಕೆ ಯಾರು ಕೂಡ ಗ್ಯಾರಂಟಿ ಕೊಡೋದಿಲ್ಲ ಅಂತಾನೆ ಹೇಳ್ಬೋದು. ಹೀಗಾಗಿ ನಿಮಗೆ ನಿಮ್ಮ ಹಣಕ್ಕೆ ಗ್ಯಾರಂಟಿ ಬೇಕು. ಮತ್ತೆ ನೀವು ಕಷ್ಟಪಟ್ಟು ದುಡಿದಿರೋ ಹಣಕ್ಕೆ ನಿಮ್ಮ ಜೇಬಿನಲ್ಲಿರೋ ಹಣ ಉಳಿತಾಯವಾಗಬೇಕು. ಮುಂದಿನ ಬರೋ ದಿನಗಳಲ್ಲಿ ನೀವು ಮತ್ತೆ ಬಂಗಾರ ಮಾರಾಟ ಮಾಡ್ತೀರಾ ಅಥವಾ ಬಂಗಾರದ ಮೇಲೆ ಸಾಲ ಲೋನ್ ತಗೋತೀರಾ ಅಂದ್ರೂ ಕೂಡ BIS ಹಾಲ್ ಮಾರ್ಕ್ ಇದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹೀಗಾಗಿ ಕೇಂದ್ರ ಸರ್ಕಾರವು ಕೂಡ BIS ಹಾಲ್ ಮಾರ್ಕ್ ಆಧಾರಿತ ಬಂಗಾರವನ್ನೇ ಖರೀದಿ ಮಾಡಬೇಕು ಅಂತ ಒಂದು ನಿಯಮ ಕೂಡ ಜಾರಿಗೆ ತಂದಿದೆ. ಏಪ್ರಿಲ್ 1ರಿಂದಲೇ ಜಾರಿಗೆ ಇದು ಬಂದಿರುವಂತದ್ದು ವೀಕ್ಷಕರೇ. ಆದ್ರೂ ಕೂಡ ತುಂಬಾ ಜನ ಹಾಲ್ ಮಾರ್ಕ್ ಇಲ್ಲದೆ ಬಂಗಾರವನ್ನ ಮಾರಾಟ ಮಾಡ್ತಾ ಇದ್ದಾರೆ. ನೀವು ಆಭರಣ ಖರೀದಿ ಮಾಡ್ತೀರಾ ಅಂದ್ರೆ 18 ಕ್ಯಾರೆಟ್ ಬದಲಾಗಿ 22 ಕ್ಯಾರೆಟ್ 916 ಬಂಗಾರವನ್ನ ತಗೊಳ್ಳಿ. ಎದಕ್ಕಂದ್ರೆ ವೀಕ್ಷಕರೇ, 916 ಅಂದ್ರೆ 91.6% ಬಂಗಾರ ಪ್ಯೂರಿಟಿ ಇರುತ್ತೆ. 100% ಅಲ್ಲಿ ನಿಮಗೆ 91.6% ಬಂಗಾರದ ಗ್ಯಾರಂಟಿ ಸಿಗುತ್ತೆ. ಆ ಒಂದು ಗ್ಯಾರಂಟಿಗೆ ನಿಮಗೆ BIS ಹಾಲ್ ಮಾರ್ಕ್ ಕೂಡ ಸಿಗುತ್ತೆ ವೀಕ್ಷಕರೇ. ಅದು ನಿಮ್ಮ ಹಣಕ್ಕೆ ಒಂದು ಬಂಗಾರದ ಗ್ಯಾರಂಟಿ ಅಂತಾನು ಕೂಡ ಹೇಳ್ಬಹುದು. 18 ಕ್ಯಾರೆಟ್ಗೂ ಕೂಡ BIS ಹಾಲ್ ಮಾರ್ಕ್ at 75 ಅಂತ ಬರುತ್ತೆ ವೀಕ್ಷಕರೇ. ಹೀಗಾಗಿ 75% ಹಾಲ್ ಮಾರ್ಕ್ ಕೂಡ ನೀವು ತಗೊಳ್ಬೇಕಾಗುತ್ತೆ ಬಂಗಾರ ಖರೀದಿ ಮಾಡುವಾಗ. ಆದ್ರೆ 22 ಕ್ಯಾರೆಟ್ ಚಿನ್ನ ತಗೊಂಡ್ರೆ ತುಂಬಾನೇ ಬೆಸ್ಟ್ ಅಂತ ಹೇಳ್ಬಹುದು. ತುಂಬಾನೇ ಮಿಕ್ಸ್ ಇರಲ್ಲ, ಬಂಗಾರದಲ್ಲಿ ಪ್ಯೂರಿಟಿ ಇರುತ್ತೆ ಅಂತಾನು ಕೂಡ ಹೇಳ್ಬಹುದು ವೀಕ್ಷಕರೇ. ನಮ್ಮ ಭಾರತದಲ್ಲಿ 2 ಟೈಪ್ ಹೂಡಿಕೆ ಮಾಡೋರಿದ್ದಾರೆ. ಒಂದು ಬಂಗಾರವನ್ನ ಆಭರಣ ಒಡವೆ ಮಾಡಿಸೋಕೆ ಯೂಸ್ ಮಾಡ್ತಾರೆ. ಇನ್ನು ಎರಡನೇದಾಗಿ ಹೂಡಿಕೆಗೋಸ್ಕರ. ಈಗ ಬ್ಯಾಂಕ್ ನಲ್ಲಿ ಹಣ ಇಡೋದ್ರ ಬದಲಾಗಿ ಬಂಗಾರದಲ್ಲಿ ಹಣ ಇಡೋದು ಮಾಡ್ತಾರೆ. ಇದಕ್ಕೆ ಹೂಡಿಕೆ ಅಂತ ಕರೀತಾರೆ. ಹೂಡಿಕೆ ನೀವು ಮಾಡ್ಬೇಕಂದ್ರೆ 24 ಕ್ಯಾರೆಟ್ ಗೋಲ್ಡ್ ಬಿಸ್ಕಿಟ್ ಅಂದ್ರೆ ಗಟ್ಟಿ ಬಂಗಾರವನ್ನ ತಗೊಂಡ್ರೆ ತುಂಬಾನೇ ಬೆಸ್ಟ್. ಇದಕ್ಕಂದ್ರೆ ಇದರಲ್ಲಿ ಯಾವುದೇ ರೀತಿ ಮೇಕಿಂಗ್ ಚಾರ್ಜ್ ಇರಲ್ಲ. ಮತ್ತೆ ನೀವು ಮುಂದೆ ಮಾರಾಟ ಮಾಡ್ತೀರಾ ಅಂದ್ರೂ ಕೂಡ ಸುಲಭವಾಗಿ ಅದು ನೀವು ಹಣವನ್ನ ಮಾರಿ ಪಡ್ಕೋಬಹುದು. ಈಗ ಬನ್ನಿ ವೀಕ್ಷಕರೇ, 22 ಕ್ಯಾರೆಟ್ ಚಿನ್ನದ ಬೆಲೆ ಅಂದ್ರೆ ಆಭರಣ ಬೆಲೆ ಇವತ್ತು ಎಷ್ಟಿದೆ ಅಂತ ನೋಡೋಣ. ವೀಕ್ಷಕರೇ, ಮತ್ತೆ 3,500 ರೂಪಾಯಿ 100 ಗ್ರಾಮ್ ಮೇಲೆ ಇಳಿಕೆ ಕಂಡಿದೆ. ಹೌದು ವೀಕ್ಷಕರೇ, ನೀವು ಈಗಾಗಲೇ ಸ್ಕ್ರೀನ್ ನೋಡ್ತಾ ಇರಬಹುದು. 1 ಗ್ರಾಮ್ ಮೇಲೆ 35 ರೂಪಾಯಿ ಮತ್ತೆ ಇಳಿಕೆ ಆಗಿದೆ. ಸತತ 3 ದಿನ ಅಲ್ಲ ವೀಕ್ಷಕರೇ, 7ನೇ ದಿನವೂ ಕೂಡ ಇಳಿಕೆ ಆಗಿದೆ. ಆದ್ರೆ ಇದು ಸ್ವಲ್ಪ ಪ್ರಮಾಣದಲ್ಲಿ ಇಳಿಕೆ ಆದ್ರೂ ಕೂಡ ಒಂದು ವಾರದಲ್ಲಿ ಬರೋಬ್ಬರಿ 13,000 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಅಂದ್ರೆ ಹೋದ ವಾರ 1,45,000 ರೂಪಾಯಿ ಇತ್ತು, ಈಗ 1,31,000 ರೂಪಾಯಿಗೆ ಬಂದಿದೆ. ಹತ್ರ 14,000 ರೂಪಾಯಿ ಇಲ್ಲಿ ಒಂದು ವಾರದಲ್ಲಿ ಬಂಗಾರ ಭರ್ಜರಿ ಒಂದು ಇಳಿಕೆ ಕಂಡಿರುವಂತದ್ದು. ಮತ್ತೆ ವೀಕ್ಷಕರೇ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಇದು ಆಭರಣ ಬೆಲೆ 22 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ ಅಂತಾನು ಕೂಡ ನಾವು ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇದ್ರ ಮೇಲೆ 3% GST ಇರುತ್ತೆ, ಮೇಕಿಂಗ್ ಚಾರ್ಜ್ ಕೂಡ ಎಕ್ಸ್ಟ್ರಾ ಇರುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ವೀಕ್ಷಕರೇ, 24 ಕ್ಯಾರೆಟ್ ಚಿನ್ನ ನಿಮಗೆ ತೋರಿಸೋಕ್ಕಿಂತ ಮುಂಚೆ ನಿಮಗೆ ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೇವೆ. ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಬಂಗಾರದ ಚಾರ್ಟ್. ಹೌದು ವೀಕ್ಷಕರೇ, ಬಂಗಾರದ ಚಾರ್ಟ್ ನೋಡಿ, 1,30,000 ರೂಪಾಯಿ ತನಕ ಡೌನ್ ಫಾಲ್ ಆಗಿತ್ತು. ಇದು ದೊಡ್ಡ ಡೌನ್ ಫಾಲ್ ಅಂತಾನೆ ಹೇಳ್ಬಹುದು. 43 ವರ್ಷಗಳ ಇತಿಹಾಸದಲ್ಲೇ ಬಂಗಾರ 10 ರಿಂದ 12% ಅಷ್ಟು ಇಳಿಕೆ ಕಂಡಿದೆ. ಒಂದು ವೇಳೆ ಏರಿಕೆ ಆಗೋದಿದ್ರೆ 2 ಲಕ್ಷ ರೂಪಾಯಿ ಆಗ್ಬೇಕಾಗಿತ್ತು. ಯುದ್ಧ ಇದ್ರೂ ಕೂಡ ಬಂಗಾರ ಬೆಲೆ ಏರಿಕೆ ಆಗಿಲ್ಲ ಅಂದ್ರೆ ಬಂಗಾರದಲ್ಲಿ ಮ್ಯಾನಿಕ್ ಸೆಲ್ಲಿಂಗ್ ಸಿಗ್ತಾ ಇದೆ. ಅಂದ್ರೆ ಪ್ಯಾನಿಕ್ ಮೂವ್ಮೆಂಟ್ ಅಂತಾನೆ ಹೇಳ್ಬಹುದು. ಬಂಗಾರವನ್ನ ಜನರು ಮಾರಾಟ ಮಾಡ್ತಾ ಇದ್ದಾರೆ. ಆದ್ರೆ ಜಾಣತನ ಇದ್ದವರು, ಸ್ಮಾರ್ಟ್ ಪೀಪಲ್ಸ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ಸ್ವಲ್ಪ ಬಂಗಾರವನ್ನ ಖರೀದಿ ಮಾಡ್ತಾ ಇದ್ದಾರೆ. ಇಲ್ಲಿ ಜನರು ಬಂಗಾರವನ್ನ
ಭಯದಿಂದ ಮಾರಾಟ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ರೇಟ್ ಬೀಳ್ತಾ ಇದೆ ಅಂತ. ಆದ್ರೆ ಜಾಣರು ಸ್ವಲ್ಪ ಸ್ವಲ್ಪ ಖರೀದಿ ಮಾಡಿ ಎವರೇಜಿಂಗ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಯಾವ ತರ ಈಗ ಬಂಗಾರ 1,30,30,000 ರೂಪಾಯಿಗೆ ಟಚ್ ಆಗಿ ಈಗ ಮತ್ತೆ 1,40,000 ರೂಪಾಯಿ ಹತ್ತ ಟ್ರೇಡ್ ಆಗ್ತಾ ಇದೆ. ಹಾಗಾದ್ರೆ 1,40,000 ರೂಪಾಯಿನ ಬೆಲೆ ಇಲ್ಲ ವೀಕ್ಷಕರೇ. ಇದು ಆನ್ಲೈನ್ ETF ಅಥವಾ ಫ್ಯೂಚರ್ ವ್ಯಾಲ್ಯೂ ಇರುತ್ತೆ ಬಂಗಾರದ್ದು. ಇದ್ರ ಮೇಲೆ ಫಿಸಿಕಲ್ ಬಂಗಾರ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದ್ರೆ ಇಲ್ಲಿ ನಿಮಗೆ ಮತ್ತೆ 1,42,43,000 ರೂಪಾಯಿ ಹತ್ತ ಟ್ರೇಡ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ಬಂಗಾರದ ಬೆಲೆ ಇಲ್ಲಿ ಇಳಿಮುಖ ಸಾಗ್ತಾ ಇದೆ. ಹೋದ ವಾರ 1,70,000 1,75,000 ರೂಪಾಯಿ ಇತ್ತು. ಆದ್ರೆ ಇವತ್ತು 1,43,000 ರೂಪಾಯಿ ಹತ್ತ ಬಂದಿದೆ. 24 ಕ್ಯಾರೆಟ್ ಚಿನ್ನ ಅಂದ್ರೆ 20,000 ರಿಂದ 23,000 ರೂಪಾಯಿಯಷ್ಟು ಒಂದು ವಾರದಲ್ಲಿ ಬಂಗಾರ ಇಳಿಕೆಯಾಗಿದ್ದು ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲು ಅಂತಾನೂ ಕೂಡ ಇಲ್ಲಿ ನಾವು ಹೇಳಬಹುದು ವೀಕ್ಷಕರೇ. ಹಾಗಾದ್ರೆ ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಖರೀದಿ ಮಾಡಬೇಕಾ ಬೇಡವಾ? ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ಸ್ವಲ್ಪ ಸ್ವಲ್ಪ ಖರೀದಿ ಮಾಡಿ ವೀಕ್ಷಕರೇ. ಖರೀದಿ ಮಾಡಿ ಬೇಡ ಅಂತ ಹೇಳಲ್ಲ. ಯಾವಾಗ ಬೆಲೆ ಈ ತರ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಸ್ವಲ್ಪ ಖರೀದಿ ಮಾಡಿ. ಈಗ ನಿಮ್ದು ಬಜೆಟ್ 1 ಲಕ್ಷ ರೂಪಾಯಿ ಇದೆ ಅಂದ್ರೆ 1 ಲಕ್ಷ ರೂಪಾಯಿದು ಹೋಗಿ ನಾಳೆನೆ ಬಂಗಾರ ತಗೋಬಾರ್ದು. ನೀವು ಆ 1 ಲಕ್ಷ ರೂಪಾಯಿಯನ್ನ 2 ರಿಂದ 3 ಭಾಗ ಅಥವಾ 4 ಭಾಗ ಮಾಡಬೇಕು. ಅಂದ್ರೆ 25,000 ರೂಪಾಯಿದು 4 ಭಾಗ. ಇವತ್ತು ಬೆಲೆ ಇಳಿಕೆ ಆಯ್ತಾ 25,000 ರೂಪಾಯಿದು ಹೋಗಿ ತಗೊಂಡ್ಬನ್ನಿ. ಮತ್ತೆ ಇಳಿಕೆ ಆಯ್ತಾ ಮತ್ತೆ 25,000 ರೂಪಾಯಿ ತಗೊಂಡ್ಬನ್ನಿ. ಮತ್ತೆ ಇಳಿಕೆ ಆಯ್ತಾ ಮತ್ತೆ ತಗೊಂಡ್ಬನ್ನಿ. ಏರಿಕೆ ಆಯ್ತಾ ಸ್ವಲ್ಪ ತಗೊಳ್ಳಿ. ಈ ತರ ಮಾಡಿದ್ರೆ ಇದಕ್ಕೆ ಎವರೇಜಿಂಗ್ ಅಂತ ಕರೀತಾರೆ. ಇದರಿಂದ ನಿಮಗೆ ಬಂಗಾರ ಕಡಿಮೆ ಬೆಲೆಗೆ ಸಿಗುತ್ತೆ. ಮಾರ್ಕೆಟ್ ಅಲ್ಲಿ ಏನ್ ಬೆಲೆ ಇರುತ್ತೆ ನೋಡಿ 1,50,000 ರೂಪಾಯಿ ಇದ್ರೆ ನಿಮಗೆ ಮಾರ್ಕೆಟ್ ಅಲ್ಲಿಗಿಂತ ಕಡಿಮೆ ಸಿಕ್ಕಿರುತ್ತೆ. ಅದಕ್ಕಂದ್ರೆ ನೀವು ಕಡಿಮೆ ಇದ್ದಾಗ ಸ್ವಲ್ಪ ಖರೀದಿ ಮಾಡಿರ್ತಾರ. ಈ ತರ ಬಂಗಾರದ ಅಂಗಡಿಯವರು ಕೂಡ ಎವರೇಜಿಂಗ್ ಮಾಡ್ತಾರೆ. ಇನ್ನು ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಏರಿಕೆ ಆಗುತ್ತೆ ಇಳಿಕೆ ಆಗುತ್ತೆ ಈ ಪ್ರಶ್ನೆಗೆ ಉತ್ತರ ಹೇಳೋದಾದ್ರೆ ವೀಕ್ಷಕರೇ ಹೌದು. ಮತ್ತೆ ನಾವು ಮುಂದಿನ 2-3 ವರ್ಷ ಥಿಂಕ್ ಮಾಡಿದ್ರೆ ಬಂಗಾರ 2 ಲಕ್ಷ ರೂಪಾಯಿ ದಾಟುತ್ತೆ. ವೀಕ್ಷಕರೇ ಬಂಗಾರದ ಇತಿಹಾಸ ನೋಡಿದ್ರೆ ಯಾವಾಗ್ಲೂ ಕೂಡ ಲಾಭನೇ ಕೊಟ್ಟಿದೆ, ಯಾವತ್ತೂ ಕೂಡ ನಷ್ಟ ಕೊಟ್ಟಿಲ್ಲ. ಹೀಗಾಗಿ ಮುಂದಿನ 3-4 ವರ್ಷ ಥಿಂಕ್ ಮಾಡಿದ್ರೆ ಬಂಗಾರ 2 ಲಕ್ಷ ರೂಪಾಯಿ ದಾಟುತ್ತೆ ಅಂತ ತಜ್ಞರು ಹೇಳ್ತಾರೆ. ಯುದ್ಧಗಳು ಮತ್ತು ಜಾಗತಿಕ ಅನಿಶ್ಚಿತೆ ಯುದ್ಧ ವಾರ್ಸ್ಗಳು ಆದ್ರೆ ಮತ್ತೆ ಈಗ ಬೆಲೆ ಏರಿಕೆ ಮುನ್ಸೂಚನೆ ಕಾಣ್ತಾ ಇದೆ ಅಂತ ತಜ್ಞರು ಹೇಳ್ತಾರೆ. 24 ಕ್ಯಾರೆಟ್ ಚಿನ್ನದ ಬೆಲೆ ಇನ್ವೆಸ್ಟ್ಮೆಂಟ್ ಗೆ ಬೆಸ್ಟ್ ಅಂತ ಹೇಳಲಾಗುತ್ತೆ. ಹೂಡಿಕೆ ಮಾಡೋದಕ್ಕೆ ಬೆಸ್ಟ್. ಇದರಲ್ಲಿ ಯಾವುದೇ ರೀತಿ ಮೇಕಿಂಗ್ ಚಾರ್ಜ್ ಇರಲ್ಲ. 24 ಕ್ಯಾರೆಟ್ ಅಂದ್ರೆ ಬಿಸ್ಕಿಟ್ ಬಂಗಾರ, ಗಟ್ಟಿ ಬಂಗಾರ. ಇದ್ರದ್ದು ಬೆಲೆ ಕೂಡ 380 ರೂಪಾಯಿ ಇಳಿಕೆ ಆಗಿದೆ. 1,42,910. ಹೋದ ವಾರ 1,70,000 ರೂಪಾಯಿ ತರ ಬಂದಿತ್ತು. ಈಗ 1,42,000 ರೂಪಾಯಿ ಆಗಿದೆ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ವೀಕ್ಷಕರೇ. ಹಾಗೆ ನಮ್ಮ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.